100 ಡೇಸ್ ಬ್ಲಾಗ್ ಚಾಲೆಂಜ್ ಡೇ 3ಗೆ ಸ್ವಾಗತ. ಇವತ್ತು ಏನು ಪ್ಲ್ಯಾನ್ಸ್ ಇಲ್ಲ. ಬಟ್ಟೆ ತೊಗೊಬೇಕು. ಈ ತಿಂಗಳಲ್ಲೇ ಒಂದು 3 ಮದುವೆ ಇದೆ. ಸೊ 3 ಮದುವೆಗೂ ಬಟ್ಟೆ ತೊಗೊಬೇಕು. ಸೊ ಬಟ್ಟೆ ತೊಗೊಳಕೋಣ. ಇವನಲ್ಲಿ ಸ್ನಾನ ಮಾಡ್ಕೊಂಡ್ನಾ. ಓಕೆ ಬಂದ್ರಿ ಇವಾಗ ಬಟ್ಟೆ ತಗೊಳ್ಕೋಣ. ಇವಾಗ ನಾಗರಬಾವಿಗೆ ಹೊರಟೆ. ನಾಗರಬಾವಿಗೆ ಹೋಗಿ ಅಲ್ಲಿ ನಮ್ಮ ಹುಡುಗನಿಗೆ ಸಿಕ್ಕಿ ಅಲ್ಲಿಂದ ಕೆಂಗೇರಿಗೆ ಹೋಗಬೇಕು. ಕೆಂಗೇರಿಗೆ ಹೋಗಿ ಬಟ್ಟೆ ತಗೊಂಡು ಮತ್ತೆ ತಿರ್ಗಾ ಅಲ್ಲಿಂದ ಏನು ಮಾಡ್ತೀನಿ ಗೊತ್ತಿಲ್ಲ. ಬಂದ್ರಿ ನೋಡ. ನಾಗರಬಾವಿಗೆ ಏನಕ್ಕೆ ಬಂದೆ ಅಂದರೆ ನಮ್ಮ ಬ್ರೋ ಅವ್ರು ವರ್ಕ್ ಮಾಡುವಂಥ ಜಾಗ ಇದು ನೋಡಿ. ಫುಲ್ ಹಾಸ್ಪಿಟ್ಲಲ್ಲಿ ಯಾವಾಗಲೂ ವರ್ಕ್ ಮಾಡಿದ್ರೆ ಚಾರ್ಜ್ ಹಾಕೊಂಡು ಮಲಗಿರ್ತಾರೆ ಅವರು. ಆಯ್ತು ಡೇಟಿಗೆ ಜಿಂಗ್ 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 ಅಂತ. ಇವತ್ತು ಹೌದು ಸಂಜೆ ಎಷ್ಟೊತ್ತಿಗೆ ಹೋಗೋದು? ಏನೋ ಒಂದು ಗಿಫ್ಟ್ ಕೊಡ್ತೀನಿ ಬರ್ರಿ. ಗಿಫ್ಟಾ? ಏನ್ರಿ? ಹೊಸ್ದಾಗಿ ಟೇಸ್ಟ್ ಮಾಡಿ. ಇದಾ ಗಿಫ್ಟು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾವ್ದೋ ಒಂದು ಕೊಡಪ್ಪ. ನೀರ್ನೇ ಗಿಫ್ಟು. ಸೂಪರ್. ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿದ್ದೀರಾ ವಾಟರ್ನ. ಲವಣವು ಸರಿ ಇದೆಯೇ? ಎಕ್ಸ್ರೇ ಏನಕ್ಕೆ ಮಾಡಿಸ್ಲಿ? ನನ್ಗೇನು ಕಾಲೆಲ್ಲ ಹೋಗ್ತದಲ್ಲ ಫುಲ್ ಬಾಡಿ ಎಕ್ಸ್ರೇ ಮಾಡಿದ್ರೆ ಬಾಡಿ ಬಾಡಿ ಬರಲ್ಲ, ಸಿಂಗಲ್ ಎಕ್ಸ್ರೇ ಬರುತ್ತೆ. ಹೌದಾ? ಹಾಗಾದ್ರೆ ಮಾಡೋಣ. ಓಕೆ ಬರ್ರಿ ಎಕ್ಸ್ರೇ ಮಾಡ್ಸೋಣ ಇವತ್ತು. ಯಾರಿಗೆ ಏನಾಗುತ್ತೆ? ಹೌದು ರೇಡಿಯೇಷನ್. ಅದು ರೇಡಿಯೇಷನ್ ಇಂದ ಮಕ್ಕಳಾಗಲ್ಲ ಮುಂದೆ. ಒಂದ್ ಎಕ್ಸ್ರೇ ಏನಾಗಲ್ಲ. ಒಂದ್ ಎಕ್ಸ್ರೇ ಏನಾಗಲ್ಲ. ಅಯ್ಯಪ್ಪ ನೋಡ್ಲಿ ಬಿಡು, ಯಾರು ನೋಡ್ತಾರೆ? ಫುಲ್ ಪ್ರಮೋಷನ್. ಇವಾಗ ಎಕ್ಸ್ರೇ ಮಾಡ್ಸೋಣ. ಯಾರ ನಿಮ್ಮ ಕಡೆ ಎಣ್ಣಿದ್ರೆ ನೋಡಿ ಸಜೆಸ್ಟ್ ಮಾಡ್ರಿ. ನಮ್ಗೆ ಯಾರು ಹೆಣ್ಣು ಬೇಡಪ್ಪ. ಏಕೆ? ಎಣ್ಣೆ ಸಾಕು. ಹೆಣ್ಣು ಬರೀ ನೋವು ಮಾಡ್ತಾರೆ ಅಂತೀರಾ? ಬಂತ ಅಲ್ಲಿ ಚೆನ್ನಾಗೈತಾ? ಎದೇಳ ನಾನು ಅಷ್ಟೇ ಹಂಗೆ. ಓ ಮೈ ಗಾಡ್, ಏನೇನೋ ಐತಲ್ಲಪ್ಪ ಇದರಲ್ಲಿ. ಬಂತಾ? ಏನಾಗೈತಯ್ಯ? ಚೆನ್ನಾಗೇ ಐತಲ್ಲ. ಏನಾದ್ರು ಪ್ರಾಬ್ಲಮ್ ಇದೆಯಾ? ಸೊ ಇದು ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಅಂತ ನಮ್ಮ ಚೇತನ್ ಸರ್ ಅವರು ನನಗೆ ಹೇಳಿದ್ದಾರೆ. ನನ್ನ ಕಾರಣ ಮೂಳೆ ಈ ಥರ ಎಲ್ಲ ಇದೆ ಅಂತ ನನಗೆ. ಇಲ್ಲಿ ನೋಡು ಭಯ್ಯ, ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಇಲ್ಲಿ ನೋಡು ಮೇಲ್ಗಡೆ ಇಲ್ಲಿ ಇದೆಲ್ಲ ಮೂಳೆ ಬರೋದೇ ಹಂಗ. ಮೂಳೆಗಿಳೆ ಏನಾದ್ರು ಸೌದ್ಗಿದೋಗ್ಬಿಟ್ಟವ. ಇಷ್ಟೇನಪ್ಪ ನನ್ನ ಮೂಳೆ ಇರೋದು? ಇಲ್ಲ ದಪ್ಪ ಇಲ್ಬಂದು ಹಂಚ್ತಾರ. ಇಲ್ಲ ಐತೆ. ಅದೇ ನೋವೋದು ನನಗೆ. ಏನು ಆಗಿಲ್ಲ. ಇದಾ? ಓ ಇಲ್ಲೇನೋ ಮಾಂಸದೇನೋ ಪೇನ್ ಆಗೋದು ಅನ್ಕೊಂತೀನಿ ನಾನು. ಓ ಎಕ್ಸ್ರೇ ಮಾಡಿದ್ರು. ಅಯ್ಯೋ ಎಕ್ಸ್ರೇಲಿ ಇಷ್ಟೊಂಥರ ಎಲ್ಲ ಆಯ್ತಾ? ಓ ಬಿಡಿ. ಸೊ ಇವಾಗ ಚಪ್ಪಲಿ ತೊಗೊಳಕ್ ಹೋಗ್ಬೇಕು ಅವ್ರಿಗೆ. ಅದಾದ್ಮೇಲಿಂದ ಬಟ್ಟೆ ತೊಗೊಳಕ್ ಹೋಗ್ಬೇಕು. ಇನ್ನು ಏನೇನೋ ತಗೊಳಕ್ ಹೋಗ್ಬೇಕು. ಒಟ್ಟಿನಲ್ಲಿ ಬರ್ರಿ ಹೋಗೋಣ. ಇದು ಅದೇ ಮುರಿದೋಗಿರೋದಕ್ಕೆ ಸಿಮೆಂಟ್ ಹಾಕ್ತಾರಲ್ಲ, ಅದನ್ನ ಸಿಮೆಂಟ್ ಕಟ್ ಮಾಡೋ ಮಿಷಿನ್ ಅಲ್ಲ ಇದು? ಅಯ್ಯಪ್ಪ ಹೌದಾ? ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಒಂಥರ ಜುಮ್ ಅಂತ ಐತ್ರಿ. ನೋಡ್ರಿ, ನಾನು ಇವಾಗ ಚಾಲೆಂಜ್ ತಗೊಂತಾ ಇದ್ದೀನಿ. ಬ್ಲೇಡ್ ಅಲ್ಲಿ ಕೈ ಕಟ್ಕೊಳ್ಳೋ ಚಾಲೆಂಜ್ ಅಂತ. ಅದ್ರಲ್ಲಿ ಹೆಂಗ್ ಕಟ್ ಆಗುತ್ತೆ? ಓ ಅದು ಕೊರ್ದಂಗ್ ಆಗುತ್ತೆ. ಓಕೆ, ನಮ್ ಬುದ್ಧಂಗ್ ಒಂದು ಹೇಳ್ರಿ. ನಾನು ಡಾಕ್ಟರ್ ಆಗಿದ್ದು ಬರೀ ಒಂದೇ ಒಂದು ನಿಮಿಷಕ್ಕೆ ಅಷ್ಟೇ. 1 ನಿಮಿಷಕ್ಕೆ ಡಾಕ್ಟರ್ ಆಗಿದ್ದೀನಿ. ನಂತರ ಯಾರು ಡಾಕ್ಟರ್ ಆಗಿರಲ್ಲ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು. ಅಪರ್ಚುನಿಟಿನ ಒದಗಿಸಿಕೊಟ್ಟ ನಮ್ಮ ಚೇತನ್ ಅಲಿಯಾಸ್ ಚಾಪ ಅವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದವನ್ನ ತಿಳಿಸ್ತಾ ಡಾಕ್ಟರ್ ಇಂದ ರಿಸೈನ್ಮೆಂಟ್ ತಗೊಂತಾ ಇದ್ದೀನಿ. ಬಾಯ್. ಮೀಟರ್ ಬೇಕು. ಮೀಟರ್. ಇವಾಗ ಡಾಕ್ಟರ್ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಹೋಯ್ತಾ ಇದೀವಿ. ಅಲ್ಲಿಂದ ಅದೇ ಹೇಳಿದ್ನಲ್ಲ ಅವಾಗಲೇ ಏನೇನೋ ತೊಗೊಳ್ಬೇಕಂತ ಅಲ್ಲಿಗೆ ಹೋಗ್ಬೇಕು. ಮತ್ತು ಇವತ್ತು ನೈಟು ಮಂಡ್ಯನಾ? ಇವತ್ತು ನೈಟ್ ಮಂಡ್ಯ ಮದುವೆ ಸಂಭ್ರಮ ಇದೆ. ಅಲ್ಲಿಗೆ ಹೋಗೋಣ ಬದ್ರಿ. ಅನ್ನ ಸಾಂಬಾರು ಅಂತೂ ಸಖತ್ತಾಗೈತೆ ಗುರು. ಇದೇ ಹೋಟ್ಲು ನೋಡ್ಕೊಳ್ರಿ.
ಈ ಸೈಡ್ ಯಾರು ಬಂದರೆ ಇಲ್ಲಿ ಊಟ ಮಾಡ್ರಿ ಮಧ್ಯಾಹ್ನ ಹೊತ್ತು ಸಾಕಾಗೈತೆ. ಇದೇನು ಪ್ರಮೋಷನ್ ಅಲ್ಲ, ನನ್ನ ಖುಷಿಗೆ, ನನಗೆ ಟೇಸ್ಟ್ ಇಷ್ಟ ಆಯಿತು, ಅದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ. ದಿನ ಆದಮೇಲೆ ಬಂದಿದ್ದಾರೆ ನಮ್ಮ ಯೋಗೇಶ್ ಯೋಗಿಯವರು, ಕಿಂಗ್ ಮೇಕರ್ ಯೋಗಿಯವರು. ಬನ್ನಿ ಯೋಗಿಯವರೇ, ಕಾಫಿ ಕುಡಿತೀರಾ ಟೀ ಕುಡಿತೀರಾ? ಏಕೆ ಬಿಟ್ಬಿಟ್ರಾ? ಹಾಯ್ ಹೇಳ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಹಾಯ್. ಹೊಂಟೈತದಂತೆ ಚಪ್ಪಲಿ. ಹೌದಾ? ನೀರಂದ್ರೆ ಹೆವಿ ನೀರಲ್ಲ ಗುರು, ನಾರ್ಮಲ್ ಈಗ ಮಳೆ ಬಂದೇನಿಲ್ಲ ಹಾಕೊಂಡು ಹೋಗ್ಬೋದು. ಜೋಗ್ ಫಾಲ್ಸ್ಗೆ ಯಾವನ್ಗರು ಚಪ್ಪಲಿ ಹಾಕೋ ಹೋಯ್ತಾನೆ ಯಪ್ಪ. ಡಿಸೈನ್ ಆಗ ಅವ್ರ ಗುರು ಒಬ್ಬೊಬ್ರು. ಓಕೆನಾ ಇದು ಅದು ಚಪ್ಪಲಿ? ಇಲ್ಲ ಇನ್ನೇನಾರು ಏನಂತ ಹೇಳಿ. ಎಷ್ಟಲ್ಲ ಇದು ಚಪ್ಪಲಿ? 950 ಲಾಗಲ್ ಪ್ರೂಫ್ ಇದೆ. ನಾನು 2000 ಹೇಳಿದೀನಿ. ತುಂಬ ಕಾಸು ಬೇರೆ ಹಾಕ್ಬೇಕು. ಸಾಕಲ್ಲ ಇದೆ? ಕಿತ್ತೋಗಲ್ಲ. ಎತ್ಕೊಳ್ಳಿ ಮತ್ತೆ. ಕಿತ್ತೋಗುತ್ತೆ ಅಂತ ಸೈಜ್ ಬಂದ್ಬಿಟ್ಟು 950, ಬಿಗ್ ಸೈಜ್ ಬಂದ್ಬಿಟ್ಟು 1050. ಯಾವುದು ಇದ್ಯಾಕೆ 1050 ಮಾಡ್ಕೊಡ್ತೀನಿ ಬಾ ನಿಮಗೆ. 950 ಅಂತ ಹೇಳ್ಬಿಟ್ಟು ನಂದು ಇದೆ 2000 ರೂಪಾಯಿ ಹಾಕೋಣ ಅಮ್ಮ ಅಂತ 1000. 2000 ಪ್ರಶ್ನೆ ಅಂತಲ್ಲ, ಮಾಡ್ತಾರ ದೊಡ್ಡ ಸೈಜ್ ಜಾಸ್ತಿ ಅಲ್ಲ, ಬಾ ಕಮ್ಮಿ ಮಾಡಿ. ಬಡವ್ರ ಬಡವ್ರಣ, ಬಡವ್ರ ಮಕ್ಕಳು 2 ನಿಮಿಷಕ್ಕೆ 100 ರೂಪೀಸ್ ಪ್ರೈಸೇ ಚೇಂಜ್ ಆಗೋಯ್ತು ಅವ್ರದ್ದು. ಎಷ್ಟು ಮಾಡಿಸ್ತೀರಾ? ಒಂದು 500 ನನಗೆಲ್ಲ ಬಾರ್ಗಿಂಗ್ ಮಾಡಕ್ಕೆ ಬರಲ್ಲ ಸರ್. ಅಲ್ಲಿ ಚಪ್ಪಲಿ ಎಲ್ಲ ತಗೊಂಡು ಹಂಗೆ ಕೆಂಗೇರಿ ಹತ್ರ ಬಟ್ಟೆ ತಗೊಳಕ್ ಹೋಗ್ತಾ ಇದೆ. ಹಂಗೆ ಬರ್ತಾ ನಮ್ಮ ಬ್ರೋ ಎಷ್ಟೋ ದಿನ ಆದ್ಮೇಲೆ ನಮ್ಮ ಬ್ರೋ ಸಿಕ್ಕಿದ್ದಾರೆ. ಹೇಳ್ರಿ ಹಿಂಗೆ ಶಿಷ್ಯಣ್ಣ ಅಂತ, ತುಂಬ ಒಳ್ಳೆಯವರು. ನಮ್ಮನ್ನ ಯಾವಾಗ ಸಿಕ್ಕರು ತುಂಬ ಪ್ರೀತಿಯಿಂದ ತಮ್ಮ ಅಂತ ಬಾಯಿ ತುಂಬ ಕರೆದು ಮಾತಾಡ್ತಾರೆ. ಅದಕ್ಕೋಸ್ಕರನೇ ಬರ್ತೀವಿ ನಾವು ಅವ್ರ ಹತ್ರ. ಹೇಳ್ರಿ ಅಣ್ಣ ಹಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಅಲ್ಲ ನಾನು ಇಲ್ಲಿಗೆ ಬಂದು 1 ಅವರ್ ಆಯಿತು. 1 ಅವರಿಂದ ಕಾಯ್ದಿದ್ದೀನಿ. ಒಂದಲ್ಲ 1.5 ಅವರ್ ಆಯಿತು ಬರ್ತೀನಿ ಅಂದ್ಬಿಟ್ಟು 2 ಅವರ್ ಕಾಯಿಸ್ಬಿಟ್ಟು ಬಂದವನೇ. ಕರ್ಕೊಂಡು ಹೋಗ್ತಿರೋದು ಎಲ್ಲಿಗೋ ಅಲ್ಲಿಗೆ ಒಂಚೂರು ಏನೋ ಕೆಲಸ ಇತ್ತು ಅಂತ. ಫಸ್ಟ್ ನನಗೆ ದೇವ್ರೇ ಹೊಟ್ಟೆ ಇದೆ, ಪಾನಿಪುರಿ ಕೊಡು ಬಾ ಪ್ಲೀಸ್, ಬಾ. ಸರಿ ಹೋಗಿ ಪಾನಿಪುರಿ ತಿನ್ನೋಣ ಬರ್ರಿ. ಬಾ ಪಾನಿಪುರಿ ತಿಂತ್ಯಾ? ಪಾನಿಪುರಿ ಗಾಡಿ ಯಾವ ತಗೊಂಡಿದ್ಯಾ? ಇಲ್ಲೇ ಇಲ್ವಾ? ಬಿಡು ಗಾಡಿ ಬಿಡು. ಎಲ್ಲಿಗೆ? ಇಲ್ಲೇ ಇಲ್ವಾ ಪಾನಿಪುರಿ? ಬಾ ನನ್ಕೊಟ್ಟೆ ಅವಲ್ಲ. ಇನ್ನೇನು ಆರ್ಕೊಂಡು ಇದೆಲ್ಲಪ್ಪ ಆ ಕಡೆ ಇದೆ ಬಾ. ಸಮಾಚಾರ ಬ್ರಾ? ಹೊಟ್ಟೆ ಹಸಿತೈತೆ, ಬೆಳಗಿಂದ ಊಟನೇ ಮಾಡಿಲ್ಲ ಅನ್ಕೋ. ಕರ್ಕೊಂಡು ಹೋಗಿ ಸಹಿತ ಆಗೋದೆ ನಾನಂತೂ. ಎಲ್ಲಿಗೆ ಹೋಗಿ? ಒಂಚೂರು ಏನೋ ಕೆಲಸ ಇತ್ತು ಅಂತ ಹೋದ್ವಿ. ನ್ಯಾಯವಾಗಿ ಹಾಕೊಳ್ರಿ. ಸಮೇಶ್ ಏರ್ ಸ್ಟೈಲ್ ಚೆನ್ನಾಗೈತಾ? ಡೇ 3ಗೆ ಹಾಯ್ ಹೇಳ್ರಿ. ಡೇ 1 ಸಿಕ್ಕಿದ್ರಿ. ಹಾಯ್ ಗಾಯ್ಸ್, ಹೌ ಆರ್ ಯು? ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ನಾನು ನಿಮ್ಮ ದಚ್ಚು ಮಾತಾಡ್ತಾ ಇದ್ದೆ. ದಚ್ಚು ಅಂತ ಇದ್ದೀನಿ. ನಿಮ್ಮ ಅಮ್ಮಿನಶು ಮದ್ವೆಗೆ ಹೋಗ್ಬೇಕು ನೈಟು. ಮದುವೆಗೆ ಹೋಗ್ಬೇಕಾ? ತೋರಿಸು ಅವ್ರನ್ನೆಲ್ಲ ಜನಗಳನ್ನ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. 2 ಅವರ್ ನನ್ನನ್ನು ಕಾಯಿಸಿ ಕೊನೆಗೆ ನಮ್ಮ ಅಶೋಕ್ ಬ್ರೋ ಅವರು ಬಂದು ಮಸಾಲೆ ಪುರಿನ ತಿಂತಾ ಇದ್ದಾರೆ. ಹೇಗಿದೆ ಮಸಾಲೆ ಪುರಿ? ಸರಿ ಮಸಾಲೆ ಪುರಿ ತಿನ್ಕೊಂಡು ಹೋಗೋಣ ಬನ್ರಿ. ಅಷ್ಟೇ, ನಮ್ಮ ಮಮ್ಮಿ ಅಶೋಕ್ ಅವರು 1-2 ಮಾತಾಡಿ ಇಲ್ಲಿಗೆ ಮುಗಿಸ್ತಾರೆ. ಹಾಯ್ ಫ್ರೆಂಡ್, ಮನಸಾಲ ಏಟು ಅದೇನೋ ಡೈಲಾಗು. ಯಾರು ಹೇಳಿದ್ದೇಳು? ಇವರು ಅಕ್ಕ. ನಾನು ಎಷ್ಟು ಚೆನ್ನಾಯ್ತಾ? ಚೆನ್ನಾಗಿಲ್ವಾ? ಯಾವತ್ತಾನೆ ನಾನು ಏನು ಮಾಡಿದ್ರು ಚೆನ್ನಾಗಿಲ್ಲ ಅಂತ ಅವನಿಗೊಂಥರ ಹೊಟ್ಟೆ ಊರಿ ಅನ್ಕೊಂಡ್ರೆ. ಸಕ್ಕತ್ತಾಗಿದೆಯಾ? ಅದಕ್ಕೆ ನಿನ್ನ ಮೇಲೆ ನನಗೆ ಲಘು. ಅಯ್ಯೋ ಜೊಂತಿನ ಅಷ್ಟೇ ಟೇಕ್ ಗೊತ್ತಾಯ್ತಲ್ಲೇ. ಸಣ್ಣ ಆಗ್ಬಿಟ್ಟಿದ್ದೀನಿ ಗುರು, ದಪ್ಪ ಆಗ್ಬೇಕು ನಾನು ತಿಂದು. ಅಪ್ಪ ಗುರು, ಇವನಂತೂ ಒಂದ್ಸತಿ ಬಂದ್ರೆ ನಿಜ ಹೇಳು, ದಿನದಲ್ಲಿ ಎಷ್ಟು ಸತಿ ಈ ಥರ ಹೆಂಗೆ ತಿಂತೀಯ ಅಣ್ಣ? ಇದು ನಾರ್ಮಲ್ ಕೇಕ್ ಕೊಡಿ ಒಂದು. ಅಲ್ಲೇ ಕೇಕು. ಐಸ್ ಕ್ರೀಮ್ ಅಂದ? ಐಸ್ ಕ್ರೀಮ್ ಬೇಡವಾ? ಕೇಕ್ ಸಾಕು. ಏಕೆ? ಇರ್ಲಿ ಪರವಾಗಿಲ್ಲ, ತಗೋ. 90 ರೂಪಾಯಿ ಅಪ್ಪ ತಗೊಳ್ಳ. ನಿನ್ ಖುಷಿ ಹೇಳದ್ನಲ್ಲ. ಅದು ಇಷ್ಟ ಆಯ್ತು, ಇದೆ ತಗೋಬೇಕು. 90 ರೂಪಾಯಿದೆ ಯಾಕೆ ತಗೊಂತೀಯಪ್ಪ? 10 ರೂಪಾಯಿದು ಅವಲ್ಲಪ್ಪ ಅಲ್ಲಿ. 90 ರೂಪಾಯಿದೆ ಯಾಕೆ ತಗೋತೀಯಾ?
ಫಾರ್ಟಿನಾ? ಓಕೆ, ಹಾಂ 40 ರೂಪಾಯಿ ತಗೊಂಬಿಟ್ಟ. ಇದು ಕೊಟ್ಬಿಡಿ, ಬರೀ ಒಂದಲ್ಲ. ಗುರು ಯಪ್ಪ ದೇವ್ರೇ, ನಾನು ದಿನದಲ್ಲಿ 3 ಟೈಮ್ ಊಟ ಮಾಡೋದೇ ಹೆಚ್ಚು. ಇವನು 1 ಟೈಮ್ ಬಂದ್ರೆ 3 ಸತಿ ತಿಂತಾನೆ. ಐಸ್ ಕ್ರೀಮ್ ತಿನ್ಕೊಂಡು ಹೊರಡೋಣ. ಆಂಟಿ, ಒಂದೇ ಒಂದು ಲಡ್ಡು ಕೊಡಿ. ಗೊತ್ತಿಲ್ಲ, ತಿರ್ಗಾ ತಿನ್ನಕ್ಕೆ. ಲಡ್ಡು ತಿಂದ, ಈಗ ಐಸ್ ಕ್ರೀಮ್ ತಿಂತವನೆ, ಪಾನಿಪುರಿ ತಿಂದ, ಬೇಲ್ಪುರಿ ತಿಂದ, ಆಮೇಲಿಂದ ಅದು ಯಾವ್ದು ಸಮೋಸ ಮಸಾಲ ಪುರಿ ತಿಂದ. ಏನ್ನ ಲಡ್ಡು ತಿನ್ನಪ್ಪ, ತಿನ್ನೋದಕ್ಕೆಲ್ಲ ತಲೆ ಕೆಡ್ಸ್ಕೊವ್ರು, ತಿನ್ನು. ಚೆನ್ನಾಗೈತೆ ಲಡ್ಡು ಕೊಡ್ರಿ. ಟೀ ಕುಡಿಯಲ್ಲ ಅಂದ್ಬಿಟ್ಟು ನನ್ಕಿಂತ ಮುಂಚೆನೆ ಪಾನಿಪುರಿ ತಿಂದೆ, ಬೇಳ್ಪುರಿ ತಿಂದೆ, ಸಮೋಸ ಮಸಾಲ ತಿಂದೆ, ಒಂದು ಜ್ಯೂಸ್ 2 ಲಡ್ಡು ತಿಂದೆ, ಒಂದು ಐಸ್ ಅದು 1 ಟೈಮ್ಗೆ, ಬರೀ 1 ಟೈಮ್ಗೆ ಎತ್ಕೊಂಡಿದ್ದೀನಿ. 1 ಟೈಮ್ಗೆ ಆಂಟಿ, ಅದು ಇನ್ನ ದಿನದಲ್ಲಿ 3 ಟೈಮ್ ಯೋಚನೆ ಮಾಡಿರಿ. ತಿನ್ಕೊಂಡು ಚೆನ್ನಾಗಿರು. ನಮ್ ಬ್ರೋ ಬಂದಿದ್ದಾರೆ, ಇವ್ರಿಗಾಗೇನೆ ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ. ರೆಸ್ಪೆಕ್ಟ್ ಕೊಡ್ಬೇಕು ಬ್ರೋಗೆ. ತಾರ್ ಕಾರು ಬಲೆನೋ ಬರ್ತೈತಿ. ಅಲ್ಲಿ ಅವ್ರು ಹೇಳ್ಬಾರ್ದು, ಗೊತ್ತಾಗ್ಬಾರ್ದು. ಅಲ್ಲ ಪರವಾಗಿಲ್ಲ ಬ್ರೋ, ನನಗೆ ಕೊಡಿ ಬ್ರೋ, ನಾ ಹುಡುಗಿ ನಂದೇ ಖಾಲಿ ಕರ್ಕೊಂಡು ಹೋಗಿ ಬ್ರೋ, ಎತ್ಕೊಂಡು ಹೋಗಿ. ಓಕೆನಾ? ಸಿಕ್ಕಾಪಟ್ಟೆ ತಲೆ ಚಚ್ಕೊತಿದ್ದಾರೆ, ಏನಾಗಿದೆ ಅಂತ ಗೊತ್ತಾಯ್ತಾ ಇಲ್ಲ. ಡಾಕ್ ಸತೀಶ್ ಶರ್ಟ್ಗಳೇನಾದ್ರು ಬೇಕು ಅಂದ್ರೆ 3 ಲಕ್ಷ ಅಲ್ಲ 3 ಲಕ್ಷ 85 ಲಕ್ಷ ಗುರು. ಅಯ್ಯೋ, ಯಾರು ಡಾಕ್ಟರ್ ಸತೀಶ್? 85 ಲಕ್ಷ ಗುರು. ಸೊ ಡಾಕ್ ಸತೀಶ್ ಶರ್ಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ, ಆದ್ರೆ 3 ಲಕ್ಷ ಅಲ್ಲ, 2,000 ರೂಪಾಯಿಗೆ ಸಿಗ್ತವೆ. ಬಂದ್ರಿ ಪರ್ಚೇಸ್ ಮಾಡ್ರಿ. ಯಾವ ಶಾಪ್ ಅದು? SR ಫ್ಯಾಷನ್. SR ಫ್ಯಾಷನ್ ಎಷ್ಟಕ್ಕೆ ಸಿಗುತ್ತೆ? 2,000. 2,000. ಹೌದಾ ಬ್ರೋ? ಹೌದು ಬ್ರೋ, 100% ಹೌದು. ಡಾಕ್ ಸತೀಶ್ ಅವ್ರು ಬೇಕಾರೆ ಸೇಮ್ ನಾವು ಡಾಕ್ ಸತೀಶ್ ಅವ್ರನ್ನ ಒಂದ್ಸತಿ ಇನ್ವೈಟ್ ಮಾಡ್ಬೇಕಪ್ಪ ಇಲ್ಲಿಗೆ. ಅವ್ರು ಬಂದ್ರೆ 2 ಲಕ್ಷ ಕೊಟ್ಟೋಯ್ತಾರ ಒಂದೊಂದು ಶರ್ಟ್ಗೆ. ಪರವಾಗಿಲ್ಲ, ನಾವು 3 ಲಕ್ಷ ಕೊಡೋದ. ಬೆಳಗ್ಗೆಯಿಂದ ಬಟ್ಟೆ ತಗೊಬೇಕು ಅಂತ ಹೇಳ್ತಿದ್ನಲ್ಲ, ಫೈನಲಿ ಅವಾಗ್ಲೇ ಬಂದೆ. ನಮ್ಮ ಅಣ್ಣ 1-2 ಅವರ್ ಕಾಯಿಸಿದ್ರು. ಇವಾಗೆಲ್ಲ ಬಂದು ನಮ್ಮ ಬ್ರೋನು ಬಂದ್ರು ಬಟ್ಟೆ ತಗೊಳಕ್. ಇವಾಗ ಇವ್ರು ಬಂದ್ಬಿಟ್ಟು, ಇದು SR ಫ್ಯಾಷನ್ ಅಂತ, ಕೆಂಗೇರಿ ಕೋಟೆ ಬೀದಿ ರೋಡ್ ತಾನೇ, ಇದು ಕೋಟೆ ಬೀದಿ ರೋಡಲ್ಲಿ ಇರೋದು. ಸೊ ಇಲ್ಲಿ ನೋಡ್ರಿ, ಡಾಕ್ ಸತೀಶ್ ಅವ್ರು ಹಾಕೋ 2 ಲಕ್ಷ ಶರ್ಟು, 3 ಲಕ್ಷ ಶರ್ಟ್ ಎಲ್ಲ ಸಿಗುತ್ತೆ. ಆದ್ರೆ ಅದು ಲಕ್ಷ ಅಲ್ಲ, 2,000. ಮತ್ತೆ ನಿಮಗೆ ಸ್ಪೆಕ್ಸು ಎಲ್ಲ ಏನೇನ್ ಬೇಕು, ಎಲ್ಲ ವೆರೈಟೀಸ್, ಎಲ್ಲ ಡಿಫ್ರೆಂಟ್ ಕಾಸ್ಟ್ಯೂಮ್ಗಳೇ ಸಿಗೋದು ನಿಮಗೆ. ಸೊ ವಿಸಿಟ್ ಮಾಡ್ರಿ ಇಲ್ಲಿ ಬಂದಾಗ. ಬ್ರೋ, ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಹಾಯ್ ಹೇಳ್ರಿ. ಹಾಯ್ ಗುರು. ಹುಡುಗಿ ಜೊತೆ ವಿಡಿಯೋ ಕಾಲ್ ಮಾತಾಡ್ತಾವನೆ. ಇವಾಗ ದಚ್ಚು ನಂದೇ ಬಂದಿಲ್ಲ ತಾನೆ ಅಂತ ಹೊಸ್ಕೊಂತಾನೆ. ತೋರ್ಸು. ನಮ್ಗೆಲ್ಲ ಯಾರು ಗುರು, ಯಾವ ಹುಡುಗಿರು? ತೋರ್ಸ್ಗುರು. ಬಟ್ಟೆ ಇಸ್ಕೊಂಡು ಮನೆ ಹತ್ರ ಬಂದೆ. ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಬಂದೆ. ಇವಾಗ ಮಂಡ್ಯಾಗ ಹೋಗ್ಬೇಕು. ಸೊ ಬಂದ್ರೆ ರೆಡಿ ಆಗಿಬಿಟ್ಟು ಮಂಡ್ಯಾಗ ಹೋಗೋಣ. ಪಾಪ ಮನೆಯಿಂದ ಫೈನಲಿ ರೆಡಿಯಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇವ್ರುಗಳು ಹಿಂಸೆಗಳು ತಡ್ಕೊಂಡು, ಈ ಅಪ್ಪಂದಲ್ಲ ಇನ್ನೊಬ್ಬ ಬತ್ತಂತಡ್ರಿ, ಆ ಅಪ್ಪಂದು. ಇವ್ರು ಹಿಂಸೆಗಳು ತಡ್ಕೊಂಡು ಬರೋ ಅಷ್ಟಲ್ಲಂತೂ ನಾನು ಮೆಂಟ್ಲಾಗೋದೆ ಗುರು. ಯಾಕಾದ್ರೂ ಚಾಲೆಂಜ್ ತಗೋಬಿಟ್ಟು ಅನ್ನಿಸ್ಬಿಡ್ತು 2 ಸೆಕೆಂಡ್ ನನಗೆ. ಅದು ಮನ್ಸಲ್ಲಿ ಬೇಜಾರೈತೆ, ತುಂಬಾ ಬೇಜಾರೈತೆ. ಆದ್ರೆ ಮುಕ್ತಲ್ಲಿ ನಗು ಇಟ್ಕೊಂಡೆ ಮಾತಾಡ್ತಾ ಇದೀನಿ. ಬಿಕಾಸ್ ನಿಮಗ್ ಬೇಜಾರು ಮಾಡಬಾರ್ದು ಅಂತ. ನಾನ್ ಬೇಜಾರಲ್ಲಿ ಇದೀನಿ ಅನ್ಬಿಟ್ಟು ನಿಮಗ್ ಬೇಜಾರು ಮಾಡಬಾರ್ದು. ಯಾಕಂದ್ರೆ ಮನುಷ್ಯ ಯಾವಾಗ್ಲೂ ಖುಷಿಯಾಗಿ ಇರಕ್ಕಾಗಲ್ಲ ಅಲ್ವಾ. ಸೊ ಏನು ಮಾಡಕ್ಕಾಗಲ್ಲ. ಬಂದ್ರಿ ಇವಾಗ ಮಂಡ್ಯಾಗ ಹೋಗೋಣ. ಏನಂತ ಮನುಷ್ಯ? ನಮ್ ಬ್ರೋ ಬಂದಿದ್ದಾರೆ, ಮಂಡ್ಯ ಬ್ರೋ. ಬೆಳಗ್ಗೆಯಿಂದ ಹೋಗೋದಕ್ಕೆ ಇಷ್ಟೊತ್ತು ಹೊರಡೋದಕ್ಕೆ ಯಾವ ಲೆವೆಲ್ಗೆ ಹಿಂಸೆ ಕೊಟ್ಟವ್ರೆ ಅಂದ್ರೆ ನೋಡ್ರಿ. ಇಲ್ಲಿ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ನಾನು, ಏನು ರೆಸ್ಪಾನ್ಸ್ ಮಾಡದೆ ಹೆಂಗೋಯ್ತವ್ರು ನೋಡ್ರಿ. ಯಾಕೆ ಹೆಂಗ ಆಡ್ತಾ ಇದೀಯ ನೀನು? ಗಾಬೇಶ್. ಮೈಸೂರು ರೋಡ್ ಹತ್ರ ಬಂದು ಎಗ್ ರೈಸ್ ತಿಂತಾ ಇದೀವಿ. ನಾರ್ಮಲ್ ಆಗಿ ಈ ಸೈಡ್ ಬಂದಾಗೆಲ್ಲ ಎಲ್ಲರೂ ಹೋಗ್ಬೇಕಾದ್ರೆ ನಾವು ಇಲ್ಲೇ ಎಗ್ ರೈಸ್ ತಿನ್ಕೊಂಡು ಹೋಗೋದು. ನಮ್ಮ ಅಣ್ಣ ಇರ್ತಾರೆ, ಮತ್ತೆ ನಮ್ಮ ಅಕ್ಕ ಇರ್ತಾರೆ. ಬನ್ನಿ ನೀವು ಯಾರ ಈ ಸೈಡ್ ಬಂದ್ರೆ ಎಗ್ ರೈಸ್ ತಿನ್ಕೊಂಡು ಹೋಗ್ರಿ, ಮಸ್ತಾಗಿರುತ್ತೆ ಟೇಸ್ಟ್ ಎಲ್ಲ. ಏನ್ರಣ? ಹ್ಞೂ ಅಂತ ಏನ್ರಣ? ಹ್ಞೂ. ಫೈನಲಿ ಮಂಡ್ಯಾಗ ಬಂದು ತಲುಪಿದ್ವಿ ಊರಿಗೆ. ಸೊ ಇವಾಗ ಹೋಗಿ ಮಲ್ಕೊಬೇಕಷ್ಟೆ. ಮಲ್ಕೊಂಡು ಬೆಳಗ್ಗೆ ಇರೋಣ. ಸೊ ಈ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿರಿ. ನಾಳೆ ಬ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಆಗ್ತಾ ಇದೆ. ಏನಾದ್ರು ಹೇಳ್ತೀಯ ಮನುಷ್ಯ? ಧನ್ಯವಾದ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.